ಶ್ರೋತೃಗಳಿಗೆ ನಮಸ್ಕಾರ. ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತ ಕಥಾಮೃತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ಭಿರದವಕ್ತ್ರಾದ್ಯಾಃ ಪಾರಿಷದ್ಯಾವರಶ್ರದಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾಂ ಅನ್ಯಾಶ್ಚ ಹಸ್ತಚರಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಇಂದಿನಿಂದ ಶ್ರೀಮದ್ ಭಾಗವತ ಕಥಾಮೃತವನ್ನು ನಾವು ಅನುಭವಿಸೋಣ. ಈ ಶ್ರೀಮದ್ ಭಾಗವತವನ್ನು ಅನುಭವಿಸೋದ್ರಿಂದ ಏನು ಪ್ರಯೋಜನ, ಅದರ ಕಥಾಶ್ರವಣದಿಂದ ಆಗತಕ್ಕಂತಹ ಉಪಯೋಗ ಏನು ಅಂತ ನಾವು ಆಲೋಚನೆಯನ್ನು ಮಾಡಿದರೆ, ಓದುವುದರಿಂದ ಅಥವಾ ಈ ಶ್ರೀಮದ್ ಭಾಗವತವನ್ನು ಕೇಳುವುದರಿಂದ ಮನುಷ್ಯನಿಗೆ ಪರಮಾತ್ಮನ ನಿಜವಾದ ಜ್ಞಾನ ಮತ್ತು ಅವನ ಬಗ್ಗೆ ಒಂದು ಭಕ್ತಿ ಪ್ರಾಪ್ತವಾಗ್ತದೆ, ಜ್ಞಾನ ಒಂದು ಪ್ರಾಪ್ತಿಯಾಗ್ತದೆ. ಯಾವ ಒಂದು ಶಕ್ತಿಯನ್ನು ನಾವು ಈಶ್ವರ ಸರ್ವಭೂತಾನಾಂ ಅಂತ ಏನು ಹೇಳ್ತೀವಿ, ಪರಬ್ರಹ್ಮ ಪರಮಾತ್ಮ ಸಚ್ಚಿದಾನಂದ ಘನಸ್ವರೂಪ ಅಂತ ಹೇಳಿ ಯಾವುದನ್ನು ಹೇಳ್ತೀವಿ, ಅದನ್ನು ವೇದವ್ಯಾಸರು ಕೂಡ ಇದೇ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಇದೇ ಈಶ್ವರನಿಂದ, ಪರಮಾತ್ಮನಿಂದ, ಪರಬ್ರಹ್ಮನಿಂದ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತವೆ ಅನ್ನೋದನ್ನು ನಾವು ಹಿಂದೆ ಕೂಡ ನೋಡಿದ್ದೇವೆ, ಕೇಳಿದ್ದೇವೆ. ಭಗವದ್ಗೀತೆಯಲ್ಲಿ ಅದನ್ನು ವರ್ಣನೆಯನ್ನು ಕೂಡ ಮಾಡಿದ್ದಾನೆ ಭಗವಂತ. ಆ ಪರಮಾತ್ಮನೆಂಬ ದಿವ್ಯಶಕ್ತಿ ಎಲ್ಲ ಕಾಲದಲ್ಲಿಯೂ ಇದ್ದ, ಹಿಂದೆಯೂ ಇದ್ದ, ಮುಂದೆಯೂ ಇರ್ತಾನೆ, ಈಗಲೂ ಇದ್ದಾನೆ. ಮತ್ತು ಮೂರು ಕಾಲದಲ್ಲಿಯೂ ಇದ್ದ, ಹಿಂದೆಯೂ ಇದ್ದ, ಮುಂದೆಯೂ ಇರ್ತಾನೆ, ಈಗಲೂ ಇದ್ದಾನೆ. ಮತ್ತು ಈ ಮೂರು ತಾಪತ್ರಯಗಳು, ಮನುಷ್ಯನಿಗಿರತಕ್ಕಂತಹ ಮೂರು ತಾಪತ್ರಯಗಳನ್ನು ಕೂಡ ಅವನು ನೀಗುತ್ತಾನೆ, ಅವನು ಅದನ್ನು ನಾಶ ಮಾಡ್ತಾನೆ, ಎಲ್ಲ ತಾಪತ್ರಯಗಳ ವಿನಾಶಕ್ಕೆ ಅವನೇ ಕಾರಣನಾಗ್ತಾನೆ ಅಂತ ಹೇಳಿ ಕೂಡ ನಾವು ತಿಳಿದಿದ್ದೇವೆ. ಹಿಂದೆ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ಅರ್ಜುನನಿಗೆ ಹೇಳ್ತಾನೆ, ಅಪ್ಪ ನಾನು ನನ್ನ ಬಗ್ಗೆ ಸೂರ್ಯನಿಗೆ ಹೇಳಿದ್ದೆ, ಸೂರ್ಯ ವಿವಸ್ವತನಿಗೆ ಹೇಳ್ತಾನೆ ಹಾಗೆ ಇದು ಬಂದಿದೆ ಅಂತ ಹೇಳಿದಾಗ, ನೀನು ನಾನು ಒಟ್ಟಿಗೆ ಇವಾಗ ಹುಟ್ಟಿದ್ದೀವಿ, ಈಗ ನೀನು ನನಗೆ ಹೇಳ್ತಾ ಇದ್ದೀಯಾ, ನೀನು ಸೂರ್ಯನಿಗೆ ಹೇಗೆ ಹೇಳೋದಕ್ಕೆ ಸಾಧ್ಯವಾಯಿತು ಅಂತ ಪ್ರಶ್ನೆ ಕೇಳ್ತಾನೆ ಅರ್ಜುನ. ಆವಾಗ ಅಬ್ಬ ನನ್ನನ್ನು ನೀನು ಅರ್ಜುನನಂತೆ ಸಾಮಾನ್ಯವಾದ ದೇಹಿ ಅಂತ ತಿಳ್ಕೊಳ್ಬೇಡ, ನೋಡು ಬಹುನಿಮೆ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ, ನಿನಗೂ ನನಗೂ ಇಬ್ಬರಿಗೂ ಬೇಕಾದಷ್ಟು ಜನ್ಮಗಳಾಗಿದ್ದಾವೆ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ, ಅದು ನಿನಗೆ ಗೊತ್ತಿಲ್ಲ. ಯಾರು ಮೇಲಿಂದ ಕೆಳಗೆ ಬೀಳ್ತಾರೋ, ಸ್ವರ್ಗಲೋಕದಿಂದ ನಾವೆಲ್ಲ ಕೆಳಗೆ ಬಿದ್ದವರಿಗೆ ಹಿಂದಿನ ಜನ್ಮದ ಜ್ಞಾಪಕ ಇರೋದಿಲ್ಲ. ಆದರೆ ಭಗವಂತ ಅವತಾರವನ್ನು ಮಾಡ್ತಾನೆ. ಆ ಅವತರಿಸಿದವನಿಗೆ ನಿನಗೆ ನೆನಪಿಲ್ಲ ಅರ್ಜುನ, ನನಗೆ ನೆನಪಿದೆ ಅಂತ ಹೇಳ್ತಾನೆ. ಆಮೇಲೆ ಮುಂದುವರೆದು ಭಗವಂತ ಹೇಳ್ತಾನೆ, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಂ ಅಹಂ ಆತ್ಮಮಾಯೆಯ. ನಾನು ಅಜನು ಅವ್ಯಯನು, ಜನ್ಮವಿಲ್ಲದವನು. ಅಜ ಅಂದರೆ ಜನ್ಮವಿಲ್ಲದೆ ಇರತಕ್ಕಂತಹವನು ನಾನು, ಅವ್ಯಯನು. ಭೂತಾನಾಂ ಈಶ್ವರೋಪಿ ಸನ್, ಎಲ್ಲ ಅಣು ರೇಣು ತೃಣಕಾಷ್ಟಗಳಿಗೂ ಈಶ್ವರನು ನಾನು. ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ, ನನ್ನ ಆತ್ಮಮಾಯೆಯಿಂದ ನಾನು ಅವತರಿಸುತ್ತೇನೆ ಅಂತ ಹೇಳಿ ಭಗವಂತ ಹೇಳ್ಕೊಳ್ತಾನೆ. ಇದೇ ಪರಮಾತ್ಮ ಸ್ವರೂಪವನ್ನು ನಾವು ಭಾಗವತದಿಂದ ತಿಳ್ಕೊಳ್ಬೇಕು. ಅವನು ಯಾತಕ್ಕೆ ಅವತಾರ ಮಾಡ್ತಾನೆ ಅಂತ ಅದನ್ನು ಕೂಡ ಹೇಳ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ.
ಯಾವಾಗ ಯಾವಾಗ ಧರ್ಮ ಕ್ಷೀಣಿಸುತ್ತೆ ಆವಾಗ ಆ ಧರ್ಮವನ್ನು ಮೇಲೆ ಹಿಡಿದು ಎತ್ತೋದಕ್ಕೋಸ್ಕರ ನಾನು ಇದು ಮಾಡ್ತೇನೆ. ಅದರಲ್ಲಿ ಏನು ಕೆಲಸ ನಂದು ಅಂದರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಾನು ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ನಾನು ಅವತರಿಸುತ್ತೇನೆ ಅಂತ ಹೇಳಿ ಭಗವಂತ ಹೇಳಿದ. ಅಂತಹ ಪರಮಾತ್ಮನನ್ನು ಅವನು 3 ಕಾಲದಲ್ಲಿಯೂ ಇದ್ದ, ಹಿಂದೆ ಮುಂದೆ ಮತ್ತು ವರ್ತಮಾನ ಭೂತ ಭವಿಷ್ಯ ಎಲ್ಲ ಕಾಲದಲ್ಲಿಯೂ ಇರತಕ್ಕಂತಹವನು. ಮತ್ತು ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕವಾದಂತಹ ಆ ತಾಪತ್ರಯಗಳು 3 ರೀತಿಯ ತಾಪತ್ರಯಗಳನ್ನು ಕೂಡ ನೀಗತಕ್ಕಂತಹವನು ಅಂತ ಹೇಳಿ. ಆಧ್ಯಾತ್ಮಿಕ ಅಂದರೆ ಆದಿವ್ಯಾಧಿ ಅಂತ ಹೇಳಿ ಈ ಶರೀರಕ್ಕೆ ಸೇರಿದಂಥ ನಮ್ಮಲ್ಲಿ ಹೇಳ್ತೀವಿ ನಾವು ಎಷ್ಟೋ ಸತಿ ಪೂರ್ವಾರ್ಜಿತ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತಂ ಅಂತ ಹೇಳಿ. ವ್ಯಾಧಿ ಆದಿಗಳು ಆ ಆತ್ಮಕ್ಕೆ ಜೊತೆಯಲ್ಲಿ ಸೇರಿ ಅಂಟಿಕೊಂಡು ಬರ್ತಕ್ಕಂತಹವು. ಮತ್ತು ಆದಿಭೌತಿಕ ಈ ಶರೀರಕ್ಕೆ ಅಂಟಿದಂತಹ ಸಮಸ್ಯೆಗಳು ಬೇಕಾದಷ್ಟು ಬರ್ತವೆ. ಮತ್ತು ಆದಿದೈವಿಕ ಪರಮಾತ್ಮನೇ ನಮಗೆ ಹೇಳಿದ್ದಾನೆ ಏನಂತ, ನಾನು ನಿಮ್ಮ ಕಾರ್ಯಗಳಿಗೆ ಅನುಸಾರವಾಗಿ ಆಯಾ ಯೋನಿಗಳಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಆದಿದೈವಿಕವಾದಂತಹ ಸಮಸ್ಯೆಗಳು ಈ 3 ತಾಪತ್ರಯಗಳನ್ನು ನೀಗತಕ್ಕಂತಹವನು, ನಾಶ ಮಾಡತಕ್ಕಂತಹವನು ಆ ಪರಮಾತ್ಮ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಮತ್ತು ಪರಮಾತ್ಮನಲ್ಲಿ ಭಕ್ತಿ ಮತ್ತು ಅವನ ಬಗ್ಗೆ ಜ್ಞಾನ ಇದು ಎರಡನ್ನು ಬಿಟ್ಟರೆ ನಾವು ಮಾಡಬೇಕಾದಂತಹ ಸಾಧನೆ ಇನ್ಯಾವುದಿದೆ ಹೇಳಿ ನೋಡೋಣ. ಅದೆರಡು ಸಾಧನೆ ಆದರೆ ನಮ್ಮ ಜೀವನ ಸಾರ್ಥಕವಾದಂತೆ ಅಂತ ಹೇಳಿ ಆ ಭಾಗವತದ ಶ್ರವಣ ಮತ್ತು ಪಠಣದಿಂದ ಇದು ಎರಡೂ ಕೂಡ ಸಾಧನೆಯಾಗ್ತದೆ ನೋಡಿಪ್ಪ. ಯಾವುದು? ಪರಮಾತ್ಮನಲ್ಲಿ ಭಕ್ತಿ ಮತ್ತು ಅವನಲ್ಲಿ ಜ್ಞಾನ. ಎಲ್ಲಿಯವರೆಗೆ ನಮಗೆ ಆ ಭಾಗವತದಲ್ಲಿ ಶ್ರದ್ಧೆಯಾಗಲಿ ಜ್ಞಾನವಾಗಲಿ ಭಕ್ತಿಯಾಗಲಿ ವೈರಾಗ್ಯವಾಗಲಿ ಬರೋದಿಲ್ಲ, ಈ ಸಮುದ್ರ ಭಾಗವತ ಅನ್ನತಕ್ಕಂತಹ ಸಮುದ್ರ ಇದೆಯಲ್ಲ, ಈ ಸಮುದ್ರದ ಆಳ ಎಷ್ಟಿದೆ, ಆ ಪರಮಾತ್ಮನ ಭಕ್ತಿ ಜ್ಞಾನ ವೈರಾಗ್ಯಗಳ ಆಳ ಅಗಲಗಳು ಎಷ್ಟಿದೆ ಅಂತಕ್ಕಂತಹದ್ದು ನಮಗೆ ಹೇಗೆ ತಿಳಿತದೆ ಹೇಳಿ? ಅದನ್ನು ತಿಳಿಯಬೇಕಾದರೆ ಆ ಪರಮಾತ್ಮನ ಕಾರುಣ್ಯಕ್ಕೆ ನಾವು ಪಾತ್ರರಾಗಬೇಕಾದರೆ ಈ ಭಾಗವತ ಶ್ರವಣದ ಅಗತ್ಯ ಬಹಳ ಇದೆ. ಇನ್ನು ಇದೇ ಭಾಗವತನ ಓದಿದಾಗಲಾಗಲಿ ಕೇಳಿದಾಗಲಾಗಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಜ್ಞಾನ ಬರ್ತದೆ. ಒಂದೇ ಒಂದು ಜ್ಞಾನವಂತೂ ಗ್ಯಾರಂಟಿ ಬರ್ತದೆ. ಏನಪ್ಪ ಅಂತಂದರೆ, ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಅಣುರೇಣು ತೃಣಕಾಷ್ಟದಲ್ಲಿಯೂ ನಾನು ಇದ್ದೇನೆ ಅಂತ ಹೇಳಿ ಭಗವಂತ ಹೇಳ್ಕೊಂಡಿದ್ದಾನೆ. ಒಂದು ಸಣ್ಣ ಸಣ್ಣ ಜೀವಿಗಳಲ್ಲಿಯೂ ಕೂಡ ನಾನು ಇದ್ದೇನೆ ಅಂತ ಹೇಳಿ ಭಗವಂತ ಹೇಳಿದ. ಅದನ್ನೇನೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚ ಇವ ಶ್ವಪಾಕೆ ಚ ಪಂಡಿತ ಸಮದರ್ಶಿತಃ. ಪಂಡಿತರಾದಂತಹವರು ಬ್ರಾಹ್ಮಣನಲ್ಲಿ ಆಗಲಿ ನಾಯಿಯಲ್ಲಾಗಲಿ ನಾಯಿಯನ್ನು ತಿನ್ನತಕ್ಕಂತಹವನಲ್ಲಾಗಲಿ ಎಲ್ಲರಲ್ಲಿಯೂ ಇದ್ದಾನೆ ಅನ್ನತಕ್ಕಂತಹದ್ದನ್ನು ನಮಗೆ ಅರ್ಥ ಮಾಡಿಸ್ತಾನೆ. ಆ ಪರಮಾತ್ಮ ಎಲ್ಲ ಸರ್ವಾತ್ಮದಲ್ಲಿಯೂ ಇರತಕ್ಕಂತಹವನು ಅನ್ನುವ ಒಂದು ತತ್ವವನ್ನು ನಮಗೆ ತಿಳಿಸ್ತಾನೆ. ಅದು ತಿಳಿದ ಕೂಡಲೇ ಯಾವಾಗ ನಮಗೆ ಆ ಜ್ಞಾನ ಬರ್ತದೆ, ಆ ಮನುಷ್ಯನಿಗೆ ದಯೆ ಕರುಣೆ ಧರ್ಮ ಇದೆಲ್ಲವೂ ಕೂಡ ಕರತಲಾಮಲಕವಾಗಿ ಬಿಡ್ತದೆ. ಮತ್ತು ಪರಸ್ಪರ ಪ್ರೇಮದಿಂದ ತಾನು ಬದುಕೋದಕ್ಕೆ ಶುರು ಮಾಡ್ತಾನೆ. ಅದರಿಂದ ಮನುಷ್ಯನಿಗೆ ತನ್ನ ಇಹದಲ್ಲಿ ಪರದಲ್ಲಿ ಎರಡರಲ್ಲಿಯೂ ತಾನು ಉನ್ನತ ಗತಿಗೆ ಸೇರಬೇಕಾದರೆ ಈ ಶ್ರೀಮದ್ ಭಾಗವತದಂತಹ ಭಾಗವತ ಸುಧಾ ಅಂತಾರೆ, ಅಮೃತ ಇದು, ಮಹಾ ಅಮೃತ ಇದು. ಈ ಅಮೃತವನ್ನು ಪಾನವನ್ನು ಮಾಡಲೇಬೇಕು. ಈ ಭಾಗವತದ ಪುಸ್ತಕ ಒಂದು ಮನೆಯಲ್ಲಿದ್ದರೆ ಸಾಕು, ಶ್ರೀಕೃಷ್ಣ ಪರಮಾತ್ಮ ಮನೆಯಲ್ಲಿಯೇ ವಾಸವಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಅದರಿಂದಲೇ ಎಷ್ಟೋ ಬದಲಾವಣೆಗಳು ನಮ್ಮಲ್ಲಿ ಬಂದು ಬಿಡ್ತದೆ. ಹಾಗಾಗಿ ಇಂತಹ ಅದ್ಭುತವಾದ ಗ್ರಂಥ ಶ್ರೀಮದ್ ಭಾಗವತದ ವಿಚಾರವಾಗಿ ನಮ್ಮಲ್ಲಿ ಇರತಕ್ಕಂತಹ ಯಥಾಶಕ್ತಿ ಭಗವಂತ ನಮಗೆ ಕೊಟ್ಟಿರುವ ತಿಳುವಳಿಕೆಗೆ ಅನುಸಾರವಾಗಿ ಸ್ವಲ್ಪ ಭಾಗವತವನ್ನು ಅನುಭವಿಸೋಣ. ಈ ಭಾಗವತ ವೇದವ್ಯಾಸರಿಂದ ರಚಿಸಲ್ಪಟ್ಟಂತಹದ್ದು. ವೇದವ್ಯಾಸರು ರಚನೆ ಮಾಡಿದ್ದನ್ನು ಆ ಭಾಗವತವನ್ನು ಶುಕಮಹಾಮುನಿಗಳಿಗೆ ಅವರ ಪುತ್ರ
ಶುಕಮುನಿಗಳಿಗೆ ಅವರು ಹೇಳ್ತಾರೆ. ಆ ಹೇಳಿದಂತಹ ಶುಕಮಹಾಮುನಿಗಳು ಪರೀಕ್ಷಿತ್ ರಾಜನಿಗೆ ಅದನ್ನು ಸಪ್ತಾಹದ ವಿಧಿಯಲ್ಲಿ ಬೋಧನೆಯನ್ನು ಮಾಡ್ತಾರೆ. ಪರೀಕ್ಷಿತನಿಗೆ ಬೋಧನೆ ಮಾಡತಕ್ಕಂತಹ ಪರಿಸ್ಥಿತಿ ಯಾಕಪ್ಪ ಬಂತು ಅಂತ ಅಂದರೆ, ಈ ಪರೀಕ್ಷಿತ್ ಮಹಾರಾಜ ಪಾಂಡವರಲ್ಲಿ ಏಕೈಕ ವ್ಯಕ್ತಿ ಉಳಿದವನು, ಉಪಪಾಂಡವರಲ್ಲಿ. ಇಲ್ಲದೇ ಇದ್ದರೆ ಅವರ ವಂಶವೇ ನಾಶವಾಗಿ ಹೋಗ್ತಾ ಇತ್ತು. ಅದನ್ನೇ ದುರ್ಯೋಧನ ಕೂಡ ಬಯಸಿದ್ದ. ಅಶ್ವತ್ಥಾಮನನ್ನು ಅವರ ವಂಶವನ್ನು ನಿರ್ವಂಶ ಮಾಡುವಂತೆ ಆ ಉಪಪಾಂಡವರನ್ನೆಲ್ಲ ಸಾಯಿಸಿದ್ದ. ಆದರೆ ಉತ್ತರೆಯ ಗರ್ಭದಲ್ಲೊಬ್ಬ ಇದ್ದಾನೆ ಅಂತ ತಿಳಿದಿತ್ತು. ಅವನಿಗೂ ಕೂಡ ಬ್ರಹ್ಮಾಸ್ತ್ರವನ್ನು ಬಿಡುವಂತೆ ಪ್ರಚೋದಿಸ್ತಾನೆ. ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಬಿಟ್ಟರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಉತ್ತರೆಯ ಗರ್ಭವನ್ನು ಚಕ್ರದಿಂದ ರಕ್ಷಿಸಿ ಆದ ಚಕ್ರದ ತಾಪಕ್ಕೆ ಅವನು ಕಪ್ಪಾಗಿ ಬಿಡ್ತಾನಂತೆ. ಎಲ್ಲ ಪರೀಕ್ಷೆಗಳನ್ನು ಮೀರಿ ತಾನು ಹುಟ್ಟಿದವನಾದ್ದರಿಂದ ಅವನಿಗೆ ಪರೀಕ್ಷಿತ ಅಂತ ಹೇಳಿ ಕೂಡ ಹೇಳ್ತಾರೆ. ಅಂತಹ ಪರೀಕ್ಷಿತ 36ನೆಯ ವಯಸ್ಸಿನಲ್ಲಿ ಸಿಂಹಾಸನವನ್ನು ಏರುತ್ತಾನೆ. 60 ವರ್ಷಗಳ ಕಾಲ ತಾನು ರಾಜ್ಯವನ್ನು ಆಳ್ತಾ ಇರ್ತಾನೆ. ಬಹಳ ಧರ್ಮಿಷ್ಠನಾದಂತಹ ಈ ಪರೀಕ್ಷಿತನಿಗೂ ಕೂಡ ಕೆಲವೊಮ್ಮೆ ಆ ವಿಧಿ ಅನ್ನತಕ್ಕಂತಹದ್ದು ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಎಲ್ಲದಕ್ಕೂ ಪರಮಾತ್ಮನೇ ಕಾರಣ ಅನ್ನೋದಕ್ಕೆ ಇಲ್ಲಿ ನಮಗೆ ಒಂದು ಉದಾಹರಣೆಯನ್ನು ನೋಡಬೇಕು. ಒಂದು ವೇಳೆ ಈ ಪರೀಕ್ಷಿತನ ಮುಂದೆ ಹೇಳತಕ್ಕಂತಹ ಒಂದು ಪರಿಸ್ಥಿತಿ ನಡೆಯದೇ ಹೋಗಿದ್ದಿದ್ರೆ ನಮಗೆ ಶ್ರೀಮದ್ ಭಾಗವತವೇ ಸಿಗ್ತಾ ಇರಲಿಲ್ವೋ ಏನೋ. ಆ ಪರೀಕ್ಷಿತ ಎಂತಹ ಧರ್ಮಿಷ್ಠ ಅಂದರೆ, ತನ್ನ ರಾಜ್ಯದಲ್ಲಿ ಆಗ ಕಲಿಗಾಲ ಶುರುವಾಗಿತ್ತು. ಆ ಕಲಿಪುರುಷನೇ ಇರಬಾರದು ಅಂತ ಹೇಳಿ ಕಲಿಯನ್ನು ಹುಡುಕೊಂಡು ಹೋಗ್ತಾನೆ. ಅಂತಹ ಕಲಿಯನ್ನು ಹುಡುಕುವಾಗ ಒಂದು ಹಸುವನ್ನು ದಂಡಿಸ್ತಾ ಇದ್ದಂತಹ ಒಬ್ಬ ಪುರುಷನನ್ನು, ಇದರ ಪೂರ್ವ ಕಥೆ ನಮಗೆ ಆಮೇಲೆ ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ, ದಂಡಿಸ್ತಾ ಇದ್ದಂಥವನು ಇವನೇ ಕಲಿಪುರುಷನಿರಬೇಕು ಅಂತ ಹೇಳಿ ಅವನನ್ನು ಹಿಡ್ಕೊಂಡು ಪರೀಕ್ಷಿತನ ರಾಜ್ಯದಲ್ಲಿ ನೀನು ಎಲ್ಲಿಯೂ ಕಾಣಲೇಬಾರದು ಅಂತ ಹೇಳಿ ಅವನಿಗೆ ದಂಡನೆಯನ್ನು ಕೊಡ್ತಾನೆ. ಆದರೆ ಅವನ ಬೇಡಿಕೆಯಂತೆ ಕಲಿಗೆ ಕೆಲವು ಜಾಗಗಳು, ಜೂಜಾಡತಕ್ಕಂತಹ ಜಾಗ, ವ್ಯಭಿಚಾರವಾಗತಕ್ಕಂತಹ ಜಾಗ, ಅನ್ಯಾಯ ನಡೆಯತಕ್ಕಂತಹ ಜಾಗ, ಇಂತಹ ಕೆಲವು ಜಾಗಗಳನ್ನು ವಿನಾಯಿತಿ ಕೊಟ್ಟು ಅಂತಹ ಜಾಗಗಳಲ್ಲಿ ಮಾತ್ರ ನೀನು ಕಾಣಿಸ್ಕೊಳ್ಬೇಕು ಅಂತ ಹೇಳಿ ಕಲಿಯನ್ನು ಬಿಟ್ಟಿರ್ತಾನೆ. ಅಂತಹ ಮನುಷ್ಯ ತಾನು ಬೇಟೆಯಾಡಿಕೊಂಡು ಬಹಳ ಸುಸ್ತಾಗಿರುತ್ತೆ, ಬರ್ತಾ ಇರಬೇಕಾದ್ರೆ ಒಂದು ಕುಟೀರವನ್ನು ನೋಡ್ತಾನೆ. ಆ ಕುಟೀರದಲ್ಲಿ ಇವನಿಗೆ ಬಾಯಾರಿಕೆಯಾಗಿರುತ್ತೆ, ನೀರನ್ನು ಕೊಡಿ ಅಂತ ಕೇಳ್ತಾನೆ. ಒಳಗೆ ಒಬ್ಬ ಋಷಿ ತಾನು ದೀರ್ಘವಾಗಿ ಧ್ಯಾನಮಗ್ನನಾಗಿರ್ತಾನೆ. ಇವನು ಹೇಳುವ ಮಾತು ಅವನಿಗೆ ಕೇಳಿಸೋದಿಲ್ಲ. ಅವನ ಹೆಸರು ಶಮೀಕ ಅಂತ ಹೇಳಿ. ಶಮೀಕ ಅನ್ನತಕ್ಕಂತಹ ಋಷಿ ತಾನು ರಾಜ ಹೇಳಿದ ಮಾತನ್ನು ಕಿವಿಗೆ ಅವನಿಗೆ ಬೀಳದೇ ಇದ್ದ ಕಾರಣ ಅವನಿಗೆ ನೀರನ್ನು ಕೊಡೋದಕ್ಕೆ ಯಾರೂ ಹೊರಗಡೆ ಬರೋದಿಲ್ಲ. ಕೋಪಗೊಂಡಂತಹ ರಾಜ ಪರೀಕ್ಷಿತ ನೋಡಿ ಯಾವ ರೀತಿ ವಿಧಿ ಮಾಡಿಸುತ್ತೆ ಅಂತ ಹೇಳಿ ಅವನಿಗೆ ಕೋಪ ಬರ್ತದೆ. ರಾಜನಾದ ನನ್ನನ್ನು ಸತ್ಕರಿಸಲಿಲ್ಲ, ನನಗೆ ಮಾಡಬೇಕಾದಂತಹ ಆದರಣೆಯನ್ನು ಮಾಡಲಿಲ್ಲ, ನಾನು ಕೂಗಿ ಕರೆದರೂ ಕೂಡ ಅವನು ಬರಲಿಲ್ಲ, ನನಗೆ ನೀರನ್ನು ಕೊಡಲಿಲ್ಲ, ಸತ್ಕಾರವನ್ನು ಮಾಡಲಿಲ್ಲ ಅಂತ ಹೇಳಿ ಕೋಪದಲ್ಲಿ ಏನು ಮಾಡ್ತಾನೆ, ಅಲ್ಲಿ ಬಿದ್ದಂತಹ ಒಂದು ಸತ್ತ ಹಾವನ್ನು ತೆಗೆದುಕೊಂಡು ಹೋಗಿ ಋಷಿಯ ಕುತ್ತಿಗೆಗೆ ಹಾಕಿಬಿಡ್ತಾನೆ. ಹಾಕಿಬಿಟ್ಟು ಇವನು ಹೊರಟು ಬಂದು ಬಿಡ್ತಾನೆ. ಬಂದ ಮೇಲೆ ಯೋಚನೆ ಮಾಡ್ತಾನೆ, ಅನ್ಯಥಾ ಕೋಪ ಮಾಡಿದೆ, ಅವನು ಧ್ಯಾನದಲ್ಲೇ ಇದ್ನೋ ಏನೋ, ನನ್ನ ಮಾತು ಅವನಿಗೆ ಕೇಳಿಸಿಯೇ ಇಲ್ಲದೇ ಇರಬಹುದು, ನಾನೇ ದುಡುಕಿಬಿಟ್ಟನೆ ಅಂತ ಹೇಳಿ ಕೂಡ ವ್ಯಥೆಪಡ್ತಾ ಇರತಕ್ಕಂತಹ ಸಮಯದಲ್ಲಿ ಅವನ ಮಗನಾದಂತಹ ಕೌಶಿಕ ಅನ್ನುವನು ಮನೆಗೆ ಬರ್ತಾನೆ. ತಂದೆಯ ಕುತ್ತಿಗೆಯಲ್ಲಿ ಸತ್ತ ಹಾವನ್ನು ನೋಡ್ತಾನೆ. ನೋಡಿ ಕೋಪಗೊಂಡು ಅವನು ಯಾರು ನನ್ನ ತಂದೆಯ ಕುತ್ತಿಗೆಗೆ ಸತ್ತ ಹಾವನ್ನು ಹಾಕಿದಾರೋ ಅವರು ಇನ್ನು 7 ದಿವಸದಲ್ಲಿ ಹಾವು ಕಡಿದು ಸತ್ತು ಹೋಗಲಿ, ತಕ್ಷಕನಿಂದ ಅವನ ಸಾವು ಅಂತ ಹೇಳಿ ಶಾಪವನ್ನು ಕೊಟ್ಟು ಬಿಡ್ತಾರೆ. ಈ ಶಾಪ ಕೊಟ್ಟ ವಿಚಾರ ಶಮೀಕನಿಗೆ ತಿಳಿಯುತ್ತೆ. ಅವನು ಕೂಡ ವ್ಯಥೆ ಪಡ್ತಾನೆ. ಅನ್ಯಾಯವಾಗಿ ಅವನು ರಾಜನಾಗಿತ್ತು, ನಾವೇ ಮರ್ಯಾದೆ ಮಾಡಬೇಕಾಗಿತ್ತು, ಅನ್ಯಾಯವಾಗಿ ಶಾಪ ಕೊಟ್ಟನಲ್ಲ ಅಂತ ಹೇಳಿ ಅವನನ್ನು ವ್ಯಥೆ ಪಡ್ತಾನೆ. ಆದರೆ ಏನು, ಶಾಪವಂತೂ ಕೊಟ್ಟಾಯಿತು. ಶಾಪ ಕೊಟ್ಟ ಮೇಲೆ ಈ ಶಾಪ ಕೊಟ್ಟ ವಿಷಯ ಪರೀಕ್ಷಿತನಿಗೆ ತಿಳಿಯುತ್ತೆ. ಆವಾಗ ಅವನು ಆಲೋಚನೆ ಮಾಡ್ತಾನೆ,
ಏನು ಮಾಡಬೇಕು, ನಾನು ಮುಕ್ತಿ ಸಾಧನೆಗೆ ಈ 7 ದಿವಸಗಳೇ ಸಮಯ ಇದೆಯಲ್ಲ, ಈ 7 ದಿವಸಗಳ ಸಮಯದಲ್ಲಿ ನಾನು ಏನು ಮಾಡಬೇಕು ಅಂತ ಹೇಳಿ ಕೇಳ್ತಾನೆ. ಎಲ್ಲ ವಿದ್ವಾಂಸರನ್ನು ಕೇಳಿದಾಗ ಅವನಿಗೆ ಬೇರೆ ಯಾವುದೂ ದಾರಿ ಇಲ್ಲ, ಭಾಗವತ ಶ್ರವಣವನ್ನು ಮಾಡಬೇಕು ಸಪ್ತಾಹವಿಧಿಯಲ್ಲಿ, ಅದರಿಂದ ಮೋಕ್ಷ ದೊರಕುತ್ತೆ ಅಂತ ಹೇಳ್ತಾನೆ. ಆವಾಗ ಒಂದು ಅನುಮಾನವೂ ಕೂಡ ಎಲ್ಲರಲ್ಲಿಯೂ ಹುಟ್ಟುತ್ತೆ, ಏನಪ್ಪ ಇದು 7 ದಿವಸಗಳಲ್ಲಿ ಮೋಕ್ಷವನ್ನು ದೊರಕಿಸಿಕೊಳ್ಳಬಹುದೇ ಅಂತ ಹೇಳಿದಾಗ ಅವನಿಗೆ ಸಮಾಧಾನವನ್ನು ಕೂಡ ಹೇಳ್ತಾರೆ. ಖಟ್ವಾಂಗ ಅನ್ನತಕ್ಕಂತಹ ಇಕ್ಷ್ವಾಕು ವಂಶದ ದೊರೆ, ಸದಾಯುಧದಲ್ಲಿ ನಿರತನಾಗಿದ್ದಂತಹವನು ತಾನು ತನ್ನ ಜನ್ಮದ ಅವಧಿ ಎಷ್ಟು ಅಂತ ಹೇಳಿದಾಗ ಅಂತ ಕೇಳ್ತಾನೆ. ಹೇಳಬಾರ್ದು, ಆದರೂ ನೀ ಕೇಳಿದ್ದರಿಂದ ಹೇಳ್ತಾ ಇದ್ದೇನೆ, ನಿನಗೆ ಕೇವಲ ಇನ್ನು 1.5 ಗಂಟೆ ಕಾಲ ಮಾತ್ರ ಆಯುಸ್ಸಿದೆ ಅಂತ ಹೇಳಿದಾಗ, ಆ ಸಮಯದಲ್ಲಿ ಮೋಕ್ಷ ಸಾಧನೆ ಮಾಡಬೇಕಾದರೆ ಏನು ಮಾಡಬೇಕು ಅಂದರೆ ಭಾಗವತ ಶ್ರವಣವನ್ನು ಮಾಡು ಅಂತ ಹೇಳಿದರು. ಹಾಗಾಗಿ ಭಗವದ್ಭಕ್ತಿಯನ್ನು ಅನನ್ಯವಾದ ಮನಸ್ಸಿನಿಂದ ಯಾರೇ ಮಾಡಿದರೂ ಕೂಡ ಆ ಪರಮಾತ್ಮ ಒಲಿತಾನೆ, ಮೋಕ್ಷಕ್ಕೆ ನಾವು ಕಾರಣರಾಗ್ತೀವಿ ಅನ್ನುವ ವಿಚಾರವನ್ನು ಇಲ್ಲಿ ನಾವು ಮನಗೊಟ್ಟು ತಿಳಿಯಬೇಕು. ಅಂದಿನಿಂದ ಯಾರಿಂದ ಇನ್ನು ಭಾಗವತವನ್ನು ಕೇಳಬೇಕು ಅಂದರೆ ಶುಕಮುಹಾಮುನಿಗಳಿಗಿಂತ ಇನ್ನು ಯಾರಿದ್ದಾರೆ ಭಾಗವತವನ್ನು ಹೇಳ್ತಕ್ಕಂತಹವರು? ಅವರು ಬಾಲ್ಯದಲ್ಲಿಯೇ ವ್ಯಾಸರಿಂದ ಎಲ್ಲ ಭಾಗವತವನ್ನು ಸಂಪೂರ್ಣವಾಗಿ ಕಲಿತಿದ್ದವರು. ಉಪನಯನವೇ ಆಗದಿದ್ದರೂ ಕೂಡ ಎಲ್ಲ ಬ್ರಹ್ಮವಿದ್ಯೆಯನ್ನು, ಪರಬ್ರಹ್ಮ ಪರಮಾತ್ಮನ ತತ್ವಸಹಿತ ಎಲ್ಲವನ್ನೂ ತಿಳಿದುಕೊಂಡಿದ್ದಂತಹವರು ತಾವು ಮನೆಯಿಂದ ಹೊರಟೇ ಬಿಡ್ತಾರೆ. ಅಂತಹವ್ರನ್ನ ಮಗನೇ ಮಗನೇ ಅಂತ ವ್ಯಾಮೋಹದಿಂದ ವೇದವ್ಯಾಸರು ಕರೆದರೂ ಕೂಡ ಅವರಲ್ಲಿ ಸರ್ವಾತ್ಮದ ಸಮಭಾವ ಎಲ್ಲದೇ ಹೇಳಿದ್ವಲ್ಲ, ಶನಿಚೈವ ಸ್ವಪಾಕೇಚ, ಎಲ್ಲರಲ್ಲಿಯೂ ಪರಮಾತ್ಮನಿದ್ದಾನೆ ಅನ್ನತಕ್ಕಂತಹ ಭಾವನೆ ಇದ್ದವರಾದ್ದರಿಂದ ಅವರು ಹೊರಟ್ರೆ ಅವರ ಪರವಾಗಿ ಗಿಡಮರಗಳೇ ಉತ್ತರ ಕೊಡುತ್ತಂತೆ ವೇದವ್ಯಾಸರಿಗೆ. ಅಂದರೆ ಅವರು ಎಲ್ಲ ಒಂದೊಂದು ಜೀವವನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದರು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬಹುದು. ಆ ಗಿಡಮರಗಳೇ ಉತ್ತರ ಕೊಡುತ್ತವೆ. ಅಂತಹ ಶುಕಮಹಾಮುನಿಗಳಿಂದ ಸಪ್ತಾಹವನ್ನು ಮಾಡಬೇಕು ಅಂತ ಹೇಳಿ ಈ ವ್ಯಾಸರಚಿತವಾದ ಗ್ರಂಥವನ್ನು ಭಗವಂತನ ಅನುಗ್ರಹದಿಂದ ನಾವು ಇವಾಗ ಸ್ವಲ್ಪ ಮಟ್ಟಿಗೆ ಯಥಾಶಕ್ತಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಈ ಭಾಗವತದ ಶ್ರವಣ ಅಥವಾ ಕಥನಕ್ಕೆ ಮುಂಚೆ ನಾವು 3 ಮುಖ್ಯವಾಗಿ ಆಸನಗಳನ್ನು ಇಡಬೇಕು. ಯಾವುದೇ ಸಪ್ತಾಹ ವಿಧಿಯಲ್ಲಾಗಲಿ ಇಲ್ಲದಿದ್ದರೂ ಕೂಡ 3 ಆಸನಗಳನ್ನು ಇಡಬೇಕು ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಸ್ವತಃ ಶುಕಮಹಾಮುನಿಗಳೇ ಅಲ್ಲಿ ಇದ್ದಾರೆ, ನಾರದರೇ ಅಲ್ಲಿ ಬಂದಿದ್ದಾರೆ, ವೇದವ್ಯಾಸರು ಭಾಗವತವನ್ನು ರಚನೆ ಮಾಡಿದವರು ಅಲ್ಲಿ ಇದ್ದಾರೆ ಅನ್ನತಕ್ಕಂತಹದ್ದನ್ನು ಮನದಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ಅವರನ್ನು ಆಹ್ವಾನಿಸಿ ಆ ಜಾಗದಲ್ಲಿ ಮನಸ್ಸಿನಿಂದ ಅವರು ಇಲ್ಲಿ ಕೂತಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಬೇಕು. ಮತ್ತು ಉಳಿದಂತೆ ಸನಕ ಸನಂದನಾದಿಗಳು, ಉದ್ದವ, ಸಪ್ತಋಷಿಗಳು, ಶುಕಮಹಾಮುನಿಗಳು, ಸನಕಾದಿ ಮುನಿಗಳು ಮತ್ತು ನಮ್ಮ ಪಿತೃವರ್ಗದವರೂ ಕೂಡ ಇದ್ದಾರೆ ಅಂತ ಹೇಳಿ ಭಾವಿಸಬೇಕಂತೆ. ಪಿತೃವರ್ಗದವರು ಇದ್ದಾರೆ ಅಂತ ಯಾಕೆ ಭಾವಿಸಬೇಕು ಅಂತ ಹೇಳಿದರೆ, ಯಾರಾದರೂ ತೀರಿ ಹೋದ ಮೇಲೆ ಸಮಯದಲ್ಲಿ ಆ ಪಿತೃವರ್ಗದವರಿಗೆ ಸರಿಯಾದ ಕಾರ್ಯಗಳನ್ನು ನಾವು ಮಾಡದೇ ಹೋದರೆ, ಅಂತ್ಯಕ್ರಿಯೆಯನ್ನು ಮಾಡದೇ ಹೋದರೆ, ಅದರಲ್ಲೇನಾದರೂ ದೋಷಗಳಿದ್ದರೆ ತದ್ದೋಷ ಪರಿಹಾರಾರ್ಥಂ, ಆ ದೋಷಗಳು ಈ ಭಾಗವತ ಶ್ರವಣದಿಂದಲೇ ಅದು ತೀರಿ ಹೋಗ್ತದೆ. ಹಾಗಾಗಿ ಈ ಪಿತೃಗಳಿಗೂ ಕೂಡ ಆಹ್ವಾನವನ್ನು ಕೊಡಬೇಕು, ಪಿತೃಗಳಿಲ್ಲಿದ್ದಾರೆ ಅನ್ನತಕ್ಕಂತಹ ಮನೋಭಾವನೆಯಲ್ಲಿ ನಾವು ಭಾಗವತವನ್ನು ಕೇಳಬೇಕು ಅಂತ ಹೇಳ್ತಾರೆ. ಇಂದ್ರಾದಿ ದೇವತೆಗಳು, ಸ್ವಯಂ ನಾರದರು ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ನಾವು ಹೇಳ್ಕೊಳ್ಬೇಕು. ಯಾವ ಮನುಷ್ಯ ಭಾಗವತವನ್ನು ಸಪ್ತಾಹ ವಿಧಿಯಲ್ಲಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೋ ಅವನು ಕೈಯಲ್ಲಿ ಕಂಕಣವನ್ನು ಕಟ್ಟಿಕೊಂಡು 7 ದಿವಸಗಳು ತಾನು ನಿರಂತರವಾಗಿ ಆ ಭಾಗವತವನ್ನು ಶ್ರವಣವನ್ನು ಮಾಡಬೇಕು. ಆ ಶ್ರವಣವನ್ನು ಮಾಡತಕ್ಕಂತಹ ಸಮಯದಲ್ಲಿ ಶುಕಮಹಾಮುನಿಗಳು ಕಥೆಯನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿಯು, ವೇದವ್ಯಾಸರು ಸ್ವಯಂ ತಾವು ಅಲ್ಲೇ ಇದ್ದಾರೆ, ಯಾಕೆಂದರೆ ಭಾಗವತವನ್ನು ಬರೆದವರು, ಸ್ವಯಂ ಅವರ ಆಶೀರ್ವಾದವಿದೆ ಅಂತನೂ, ಮತ್ತು ಸ್ವಯಂ ಶ್ರೀಕೃಷ್ಣನೇ ಅಕ್ಷರದಲ್ಲಿಯೂ ಕೂಡ ತಾನೇ ಅಲ್ಲಿ ಪ್ರಸ್ತುತ ಇದ್ದಾನೆ ಅಂತ ಹೇಳಿ ನಾವು ಆ ಭಾವನೆಯಲ್ಲಿ ಕಥಾ ಶ್ರವಣವನ್ನಾಗಲಿ ಅಥವಾ ವಾಚನವನ್ನಾಗಲಿ ಮಾಡಬೇಕು ಅಂತ ಹೇಳ್ತಾರೆ. ಈ ಶ್ರೀಕೃಷ್ಣ ಶ್ರೀಮದ್ ಭಾಗವತದ ಒಂದೊಂದು ಅಕ್ಷರದಲ್ಲಿಯೂ ಇದ್ದಾನೆ
ಅಂತ ಹೇಳಿ ಯಾಕೆ ತಿಳಿಯಬೇಕು ಅಂತ ಹೇಳಿದರೆ, ಸ್ವಯಂ ಶ್ರೀಕೃಷ್ಣನೇ ಹೇಳಿದ ಮಾತು ಇದು. ಪ್ರವಾಸ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸೇರಿರ್ತಾರೆ. ಯದುಕುಲದ ಅಂತ್ಯವಾಗತಕ್ಕಂತಹ ಸಮಯ. ಎಲ್ಲರೂ ಯದುಗಳು ತಾವೇ ಹೊಡೆದಾಡಿ ಒಬ್ಬರಿಗೊಬ್ಬರು ಸಾಯ್ತಾರೆ. ಅಂತಹ ಸಮಯದಲ್ಲಿ ಉದ್ಧವನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಅಪ್ಪ ಉದ್ಧವ, ಯದುಗಳೆಲ್ಲ ನಾಶವಾದರು. ಇನ್ನು 7 ದಿವಸಗಳಲ್ಲಿ ದ್ವಾರಕೆ ಮುಳುಗಿ ಹೋಗ್ತದೆ. ನಾನು ಕೂಡ ಪರಮಪದವನ್ನು ಸೇರಿಬಿಡ್ತೇನೆ. ಆದ್ದರಿಂದ ನೀನು ನನ್ನ ಪಾದುಕೆಯನ್ನು ತಗೊಂಡು ಇದನ್ನು ಹಾಕ್ಕೊಂಡು ಬದರಿ ಕ್ಷೇತ್ರಕ್ಕೆ ಹೊರಟು ಹೋಗು. ಅಲ್ಲಿ ನೀನು ಶ್ರೀಮದ್ ಭಾಗವತವನ್ನು, ಈ ವ್ಯಾಸರಚಿತವಾದಂತಹ ಶ್ರೀಮದ್ ಭಾಗವತವನ್ನು ಎಲ್ಲರಿಗೂ ಪ್ರಚಾರ ಮಾಡು. ಅದರ ಒಂದೊಂದು ಅಕ್ಷರದಲ್ಲಿಯೂ ನಾನಿದ್ದೇನೆ ಅಂತ ಹೇಳಿ ಭಗವಂತ ಇದನ್ನು ತೆಗೆದುಕೊಂಡು ಹೋಗು ನೀನು ಅಂತ ಹೇಳ್ತಾನೆ. ಆ ಎಲ್ಲ ಜನರಿಗೂ ಕೂಡ ಜ್ಞಾನ, ಭಕ್ತಿ, ವೈರಾಗ್ಯಗಳು ಬರುವಂತೆ ಮಾಡು. ನೀನು ಈ ಕೆಲಸವನ್ನು ಮಾಡು. ಶ್ರೀಕೃಷ್ಣನ ಪರವಾಗಿ ಒಬ್ಬರಾದರೂ ಉಳಿದಿರಬೇಕು. ಎಲ್ಲರೂ ನಾಶವಾಗುವುದು ಬೇಡ. ನಾನು ವೈಕುಂಠಧಾಮಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಕಳಿಸ್ತಾನಂತೆ. ಇದಕ್ಕೆ ಪುರಾವೆ ಎಲ್ಲಿದೆ ಅಂತ ಅಂದರೆ, ಪದ್ಮಪುರಾಣದಲ್ಲಿ ಹೇಳುತ್ತೆ, ತ್ವಂತು ಯಾಸ್ಯಸಿ ಗೋವಿಂದ ಭಕ್ತ ಕಾರ್ಯಂ ವಿಧಾಯ ಚ ಮಚ್ಚಿತ್ತೆ ಮಹತೀಂ ಚಿಂತಾಂ ತ್ವಾಂ ಶ್ರುತ್ವಾ ಸುಖಮಾವಹ ಆಗತೋಯಂ ಕಲಿರ್ಘೋರಂ ಭವಿಷ್ಯಂತಿ ಪುನಃ ಕಲಾ ತತ್ಸಂಗೆ ನೈವ ಸಂತೋಮಿ ಗಮಿಷ್ಯಂತಿ ಉಗ್ರತಾಂ ಯಥಾ ಅಂತ ಹೇಳಿ ಉದ್ಧವ ಹೇಳಿದಂತಹ ಮಾತು. ಗೋವಿಂದ, ನೀನೇನೋ ಹೊರಟು ಬಿಟ್ಟೆ, ಭೂಮಿಯ ಭಾರವನ್ನು ಇಳುಗ್ತೀನಿ ಅಂತ ಹೇಳಿ ಯದುಗಳನ್ನೆಲ್ಲ ಸಂಹಾರ ಮಾಡಿಬಿಟ್ಟು ಪಾಂಡವರಿಗೆ ರಾಜ್ಯಾಭಿಷೇಕವನ್ನು ಕಟ್ಟಿದೆ. ಭೂಭಾರವನ್ನು ಇಳಿಸುವ ಪ್ರಯತ್ನವನ್ನು ಮಾಡಿದೆ. ಕೌರವರನ್ನೆಲ್ಲ ಸಂಹಾರ ಮಾಡಿಬಿಟ್ಟು ಅವರಿಗೆ ನೀನು ಆ ಸಿಂಹಾಸನವನ್ನು ಕೊಡಿಸಿ ನೀನು ಏನೋ ವೈಕುಂಠಕ್ಕೆ ಹೊರಟಿದ್ದೀಯಾ. ಆದರೆ ನನಗೆ ತುಂಬ ಕಷ್ಟವಾಗ್ತಾ ಇದೆ. ಈ ದ್ವಾಪರದಲ್ಲಿ ಇದ್ದಂತಹ ದುಷ್ಟರು, ಅವರನ್ನು ನೀನೇನೋ ಸಂಹಾರ ಮಾಡಿದೆ. ಈಗ ಬರ್ತಾ ಇರತಕ್ಕಂತಹದ್ದು ಕಲಿ ಬಹಳ ಘೋರವಾದದ್ದು, ಕ್ರೂರವಾದದ್ದು, ನೀತಿ ಇಲ್ಲದೆ ಒಳ್ಳೆಯವರನ್ನು ಕೂಡ ಕೆಟ್ಟವರನ್ನಾಗಿ ಮಾಡತಕ್ಕಂತಹ ಕಾಲ ಬರ್ತಾ ಇದೆ. ಆದ್ದರಿಂದ ನೀನು ಹೊರಟು ಹೋದರೆ ಹೇಗೆ? ಸತ್ಸಂಗೆ ನೈವ ಸಂತೋಪಿ ಗಮಿಷ್ಯಂತಿ ಉಗ್ರತಾಂ ಯಥಾ. ನೀನು ಹೊರಟು ಹೋದರೆ ನಾನು ಬೇರೆಯವ್ರನ್ನ ಯಾರು ನೋಡಲಿ? ಅನ್ಯೋನ ದೃಶ್ಯತೆ ತ್ರಾತ ತತ್ತಃ ಕಮಲಲೋಚನ. ಅಲ್ಲ ಕಮಲಲೋಚನನೇ, ಇಂತಹ ಘೋರವಾದ ಸಮಯದಲ್ಲಿ ನಿನ್ನನ್ನು ಬಿಟ್ಟು ಬೇರೆಯವರನ್ನ ಯಾರನ್ನು ಕಾಣಲಿ ನಾನು? ಇಂತಹ ಕಲಿಯುಗದ ಘೋರಗಳಲ್ಲಿ ಎಲ್ಲರನ್ನೂ ಕಾಪಾಡತಕ್ಕಂತಹ ಕೆಲಸಕ್ಕೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನು ನಾನು ಕಾಣಲಾರೆ. ಹಾಗಾಗಿ ನೀನು ಯಾವುದಾದರೂ ಒಂದು ರೀತಿಯಲ್ಲಿ ನೀನು ಇರಬೇಕು, ನೀನು ಹೀಗೆ ಹೋಗಬಾರ್ದು ಅಂತ ಹೇಳಿ ಉದ್ಧವ ಬೇಡಿಕೊಳ್ತಾನೆ. ಅತಸ್ವತ್ಸುದಾಯಾಂಕೃತ್ವ ಭಕ್ತವತ್ಸಲ ಮಾಮ್ರಜ. ಹಾಗಾಗಿ ನೀನು ಯಾವುದಾದರೂ ಒಂದು ಅಮೃತೋಪಾದಿಯಲ್ಲಿ ನೀನು ಉಳಿದು ನಮ್ಮನ್ನೆಲ್ಲ ಕಾಪಾಡಬೇಕು. ಎಲ್ಲ ಈ ಚೈತನ್ಯ ಮೂರ್ತಿಯೇ, ಅಣುರೇಣು ತೃಣಕಾಷ್ಟದಲ್ಲಿ ಇರತಕ್ಕಂತಹವನೇ, ಯಾವುದಾದರೂ ಒಂದು ರೂಪದಲ್ಲಿ ಉಳಿದು ನೀನು ನಮ್ಮನ್ನೆಲ್ಲ ಉದ್ಧಾರ ಮಾಡಬೇಕು ಕಲಿಗಾಲದಲ್ಲಿ ಅಂತ ಹೇಳಿದಾಗ, ಭಾಗವತದ ಒಂದೊಂದು ಅಕ್ಷರದಲ್ಲಿಯೂ ಕೂಡ ನಾನು ಇರ್ತೇನೆ. ಕಥಂ ಸ್ಯಾಸ್ಯತಿ ಭೂತಲೆ, ನೀವು ಯಾವ ರೀತಿಯಲ್ಲಿ ಇರ್ತೀಯ ನೀನು ಅಂತ ಹೇಳಿ ಕೇಳಿದಾಗ, ಭಾಗವತದ ಒಂದೊಂದು ಅಕ್ಷರದಲ್ಲಿಯೂ ನಾನು ಇರ್ತೇನೆ. ಯಾತಕ್ಕೋಸ್ಕರ? ಭಕ್ತಾವಲಂಬನಾರ್ಥಾಯ. ಆಲಂಬನ ಅಂತ ಅಂದರೆ ಊರುಗೋಲು ಅಂತ ಹೇಳಿ, ಭಕ್ತನಿಗೆ ಊರುಗೋಲಾಗಿ ಭಾಗವತವಾಗಿ ನಾನು ಇರ್ತೇನೆ. ಊರುಗೋಲು ಅಂದರೆ ಯಾಕೆ ಅಂತ ಹೇಳಿದರೆ, ಅವನು ಮೇಲಿನಿಂದ ತನ್ನ ಉನ್ನತವಾದಂತಹ ಸ್ಥಳದಿಂದ ಕೆಳಕ್ಕೆ ಬೀಳದಂತೆ, ನರಕಪ್ರಾಯನಾಗದೇ ಇರುವಂತೆ, ದುರ್ಬುದ್ಧಿಗಳಿಂದ ತನ್ನನ್ನು ತಾನೇ ಹಾಳು ಮಾಡಿಕೊಳ್ಳದೇ ಇರುವಂತೆ, ಸಂಸಾರ ಸಾಗರವನ್ನು ದಾಟುವಂತೆ ಮಾಡೋದಕ್ಕೋಸ್ಕರ ನಾನೇ ಊರುಗೋಲಾಗಿ ಇದ್ದೇನೆ. ಆದ್ದರಿಂದ ಅವನು ಏನು ಮಾಡ್ತಾನಂತೆ ಅಂದರೆ, ತನ್ನ ತೇಜಸ್ಸಿನಿಂದಲೇ ಅವನು ತನ್ನನ್ನೇ ಮರೆಸಿಕೊಂಡು ಭಾಗವತದ ಒಂದೊಂದು ಅಕ್ಷರದಲ್ಲಿಯೂ ತಾನು ಉಳಿದು ಬಿಡ್ತಾನಂತೆ. ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀಕೃಷ್ಣ.